ವೀಕ್ಷಕರೇ ನಮಸ್ಕಾರ. ಈಗ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಜಂಕ್ ಫುಡ್, ಕರಿದ ಕುರುಕಲು ತಿಂಡಿಗಳನ್ನು ತಿನ್ನೋದು ಯಾವ ರೀತಿ ಚಟ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನೋದನ್ನು ನಾನು ಹೆಚ್ಚಾಗಿ ವಿವರಿಸಬೇಕಾಗಿಲ್ಲ. ಆದರೆ ಪರೀಕ್ಷೆ ಹತ್ತಿರ ಬಂದಿರುವಂತಹ ಈ ದಿನಗಳಲ್ಲಿ ಅಂತಹ ಆಹಾರ ಸೇವಿಸೋದು ಆರೋಗ್ಯಕ್ಕೆ ಎಷ್ಟು ಸೂಕ್ತ ಅನ್ನೋದನ್ನು ಮಾತ್ರ ನಾವು ಚರ್ಚೆ ಮಾಡೋಣ. ಬಹಳಷ್ಟು ಮಕ್ಕಳಲ್ಲಿ ಯಾವ ಭಾವನೆ ಇರುತ್ತೆ ಅಂದರೆ, ಈ ಆಹಾರಕ್ಕೂ ಬುದ್ಧಿವಂತಿಕೆಗೂ ಮೆದುಳಿಗೂ ಏನು ಸಂಬಂಧ ಇಲ್ಲ. ಇದು ಅತ್ಯಂತ ತಪ್ಪು ಗ್ರಹಿಕೆ. ಇದು ಕಾರಣ ಅಂದರೆ, ಮೆದುಳು ನಮ್ಮ ದೇಹದ ಅತ್ಯಂತ ಮುಖ್ಯವಾಗಿರುವಂಥ ಭಾಗ. ಎಷ್ಟು ಮುಖ್ಯವಾಗಿರುವಂಥ ಭಾಗ ಅಂದರೆ, ಇಡೀ ನಮ್ಮ ದೇಹದ ತೂಕದ 2% ಅದರದ್ದು ತೂಕ ಇದೆ ಅಷ್ಟೇ. ಅಂದರೆ ನಮ್ಮ ದೇಹದ ತೂಕ 100 kg ಆಗಿದ್ದರೆ ಆ ಮೆದುಳಿನ ತೂಕ 2 kg ಆಗಿರ್ಬೋದು, ಸುಮಾರಾಗಿ ನಾನು ಹೇಳ್ತಾ ಇರೋದು. ಆದರೆ ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು, ನಮ್ಮ ದೇಹದಲ್ಲಿರುವಂತಹ ಹೃದಯ ಆ ರಕ್ತವನ್ನು ಎಲ್ಲ ಭಾಗಗಳಿಗೂ ಪೂರೈಕೆ ಮಾಡುತ್ತಲ್ಲ, ಮೆದುಳು 2% ಅದರದ್ದು ತೂಕ ಇದ್ದ ಮೇಲೆ ಅಲ್ಲಿಗೂ ಕೂಡ 2% ರಕ್ತ ಹರಿಬೇಕಾಗಿತ್ತು. ಇಲ್ಲ. ನೀವು ಬಿ ರೆಡಿ ಫಾರ್ ಎ ಶಾಕ್. ಮೆದುಳಿಗೆ 20%, ಅಂದರೆ ತನ್ನ ದ್ರವ್ಯರಾಶಿ ಅಂದರೆ ಮಾಸ್ ಎಷ್ಟಿದೆಯೋ ಅದರ 10 ಪಟ್ಟು ಹೆಚ್ಚು ಪ್ರಮಾಣದ ರಕ್ತ ಪೂರೈಕೆ ಆಗುತ್ತೆ. ಆಗಬೇಕು, ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಟಿಶ್ಯೂ ಡೆನ್ಸಿಟಿ ಅಂತ ಹೇಳ್ತಾರೆ. ಅಂಗಾಂಶಗಳ ಸಾಂದ್ರತೆ ಅಂದರೆ ಒಂದು ಪ್ರದೇಶದಲ್ಲಿ, ಚಿಕ್ಕ ಪ್ರದೇಶದಲ್ಲಿ ಜಾಸ್ತಿ ಟಿಶ್ಯೂಗಳು ಅಥವಾ ಅಂಗಾಂಶಗಳು ಒತ್ತೊತ್ತಾಗಿ ಕೂತ್ಕೊಂಡಿರುವಂಥ ಯಾವುದಾದ್ರೂ ಭಾಗ ಇಡೀ ನಮ್ಮ ದೇಹದಲ್ಲಿದ್ದರೆ ಅದು ಮೆದುಳು. ನಿಮಗೆ ಗೊತ್ತಿರಬಹುದು, ಮೆದುಳಿನಲ್ಲೂ ಕೂಡ ಸೆರೆಬ್ರಮ್ ಅನ್ನೋದು ಹೇಗಿರುತ್ತೆ ಅಂದರೆ, ಟಿಶ್ಯೂ ಪೇಪರನ್ನು ಸಣ್ಣಗೆ ಮಡಿಸಿ ಮಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ ಅದು. ಮೆದುಳಿನ ಮಹಾಮಸ್ತಿಷ್ಕ ಅಂತ ಕರೀತಾರೆ, ಸೆರೆಬ್ರಮ್ ಅಂಥೇಳಿ. ಅದನ್ನು ಬಿಡಿಸಿ ಹರಿದ್ರೆ ಹೇಗೆ ಟಿಶ್ಯೂ ಪೇಪರ್ ಇಷ್ಟಿರೋದನ್ನು ಇಷ್ಟಗಲ ಹರಡ್ಬೋದಲ್ಲ, ಬೇಕಾದರೆ ಒಂದು ದೊಡ್ಡದ ಆಟದ ಮೈದಾನ, ಕ್ರಿಕೆಟ್ ಸ್ಟೇಡಿಯಂ ಪೂರ್ತಿ ಅದನ್ನು ಹರಡ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಸೊ ಟಿಶ್ಯೂ ಡೆನ್ಸಿಟಿಯಲ್ಲಿ ಜಾಸ್ತಿ ಇರೋದರಿಂದ ಅದಕ್ಕೆ ಅಷ್ಟು ರಕ್ತ ಪೂರೈಕೆ ಆಗಬೇಕು. ರಕ್ತ ಅಲ್ಲಿಗೆ ಹರಿಯೋದ್ರಿಂದ ಏನಾಗುತ್ತೆ, ರಕ್ತ ಏನನ್ನು ತಗೊಂಡೋಗಿ ಕೊಡುತ್ತೆ ಅಲ್ಲಿಗೆ? ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್. ಅಂದರೆ ಮೆದುಳಿಗೂ ಕೂಡ, ಮೆದುಳು ತನ್ನ ಕೆಲಸವನ್ನು ಚೆನ್ನಾಗಿ ಮಾಡಬೇಕಾದರೆ ಅದಕ್ಕೆ ಪೋಷಕಾಂಶಗಳು ತುಂಬ ಅಗತ್ಯ. ನ್ಯೂಟ್ರಿಯೆಂಟ್ಸ್ ಈಸ್ ವೆರಿ ಮಸ್ಟ್. ಅದರಿಂದ ಮೆದುಳು ಹೇಗೆ ಚೆನ್ನಾಗಿ ಕೆಲಸ ಮಾಡಲಿ. ಇನ್ನು ಈಗ ಜಂಕ್ ಫುಡ್ ಇದೆಯಲ್ಲ, ಯಾವುದು ಟೇಸ್ಟ್ ವರ್ದಿ, ಅದು ರುಚಿ ಚೆನ್ನಾಗಿರುತ್ತೆ, ಒಪ್ಕೊಳ್ಳೋಣ. ಆದರೆ ಅದು ನ್ಯೂಟ್ರಿಯೆಂಟ್ಸ್ ಇರಲ್ಲ ಅದರಲ್ಲಿ. ಈಗ ಉದಾಹರಣೆಗೆ ಚಿಪ್ಸ್ ಇರ್ಬೋದು, ಅಥವಾ ಯಾವುದೋ ಕರೆದಿರೋ ತಿಂಡಿ ಇರ್ಬೋದು, ಡೀಪ್ ಫ್ರೈ ಅಂತ ಹೇಳ್ತಾರೆ. 250 ಡಿಗ್ರಿ ಸೆಲ್ಸಿಯಸ್, ಅದಕ್ಕಿಂತ ಹೆಚ್ಚು ಡಿಗ್ರಿಯಲ್ಲಿ ಆ ಎಣ್ಣೆಯಲ್ಲಿ ನಾನು ಅದನ್ನು ಮುಳುಗಿಸಿ ನಾವು ತೆಗೆದಿದ್ದರೆ, ಆಲೂಗಡ್ಡೆ ಅಥವಾ ಪೊಟ್ಯಾಟೊ ಅಂತ ಇಟ್ಕೊಳ್ಳಿ, ಅದರಲ್ಲಿ ಏನಾದರೂ ಪೋಷಕಾಂಶಗಳು ಉಳಿಲಿಕ್ಕೆ ಸಾಧ್ಯನಾ? ಸ್ವಲ್ಪ ನೀವೇ ಯೋಚನೆ ಮಾಡಿ. ಅಂಥದ್ದನ್ನು ನಾವು ಸೇವಿಸ್ಬಿಟ್ಟು ಬುದ್ಧಿವಂತಿಕೆಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಅವ್ರಿಗಿಂತ ಇನ್ನೂ ಹೆಚ್ಚಿನ ಮೂರ್ಖರು ಇಲ್ಲ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರನೇ ಮೆದುಳಿನ ಮಕ್ಕಳು ಜಾಣರಾಗಬೇಕು, ಬುದ್ಧಿವಂತರಾಗಬೇಕು, ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು, ಅವರಿಗೆ ಹೊಸ ಹೊಸ ಆಲೋಚನೆಗಳು ಬರಬೇಕು, ಅವರಲ್ಲಿ ಸೃಜನಶೀಲತೆ ಹೆಚ್ಚಬೇಕು. ಈ ರೀತಿಯೆಲ್ಲ ಭಾವನೆ ಇದ್ದರೆ ಅವರಿಗೆ ತುಂಬ ಪುಷ್ಟಿದಾಯಕವಾಗಿರುವಂತಹ, ಪೋಷಕಾಂಶಗಳಿಂದ ತುಂಬಿರುವಂಥ ಆಹಾರ ಅವರು ಸೇವಿಸಬೇಕಾಗಿರುವಂಥದ್ದು ತುಂಬ ಅಗತ್ಯ. ಅದರಲ್ಲೂ ಈ ಪರೀಕ್ಷೆ ಹತ್ತಿರ ಬಂದಿರೋ ಸಂದರ್ಭದಲ್ಲಿ ಇದನ್ನು ಎಲ್ಲ ಪಾಲಕರು ಮತ್ತು ಮಕ್ಕಳು ಗಮನಿಸಬೇಕು.
ಅವರ ಆರೋಗ್ಯ ಚೆನ್ನಾಗಾಗಲಿ, ಅವರ ಶಿಕ್ಷಣವೂ ಕೂಡ ಚೆನ್ನಾಗಾಗಲಿ ಅನ್ನೋದರ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.